ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಒಂದು ಸಾಂಪ್ರದಾಯಿಕ ಶೈಲಿಯಾದಂಥ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನಾನಿವತ್ತು ತೋರಿಸ್ತಿರುವಂಥದ್ದು ಗಸಗಸೆ ಪಾಯಸ. ಇದಂತೂ ನಮ್ಮ ಸಾಂಪ್ರದಾಯಿಕ ಶೈಲಿಯ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ತಾತ ಅಜ್ಜಿ ಅವರ ಕಾಲದಿಂದಲೂ ಇದನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆಯೇ ರುಚಿಯೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡೋಣ. ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಒಣಗೊಬ್ಬರಿ ತಗೊಂಡಿದ್ದೀನಿ. ಹಾಗೆಯೇ ಬಾದಾಮಿ ಇಲ್ಲಿ 12 ಇದೆ. ಹಾಗೆ ಗೋಡಂಬಿ ಒಂದು 9 ಇದೆ. ಹಾಗೆಯೇ ನಾನಿಲ್ಲಿ ಕಲ್ಸಕ್ಕರೆ 2 ಕಲ್ಲರ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಕೆಂಪು ಕಲ್ಸಕ್ಕರೆ ಹಾಗೆ ಬಿಳಿ ಕಲ್ಸಕ್ಕರೆ, ಹಾಗೆ 2 ಸ್ಪೂನ್ ಆಗೋಷ್ಟು ಗಸಗಸಿನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಅಕ್ಕಿ, ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್. ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಾನಿಲ್ಲಿ ಫಸ್ಟು ಬಾಣಲೆನ ಇಟ್ಟು ಇದಕ್ಕೆ 1 ಸ್ಪೂನ್ ತೊಗೊಂಡಿರೋ ಅಕ್ಕಿನ ನಾವಿಲ್ಲಿ ಕಲ್ಲರ್ ಚೇಂಜ್ ಆಗೋ ತನಕ ತುಂಬ ಸಣ್ಣ ಊರಿನಲ್ಲಿ ಇದನ್ನು ಕಲ್ಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಇದನ್ನು ಫ್ರೈ ಮಾಡ್ತಾ ಇದ್ರದ್ದು ಘಮ ಬರ್ತಾ ಇರುತ್ತೆ, ಅಲ್ಲಿ ತನಕನೂ ಸಹ ಇದನ್ನು ಫ್ರೈ ಮಾಡಬೇಕು. ನೋಡಿ, ಇವಾಗ ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಈಗ ನಾವು ಗಸಗಸೆನ ತೊಗೊಂಡಿದ್ದೀವಲ್ವ, ಅದನ್ನು ಸಹ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಗಸಗಸೆನ ನೀವು ಸಪ್ರೇಟಾಗಿ ಇದನ್ನು ಫ್ರೈ ಮಾಡಬೇಕು ಅಂತ ಏನಿಲ್ಲ. ಇವಾಗ ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಅದನ್ನು ಆಫ್ ಆದ ನಂತರ ನಾವು ಗಸಗಸೆನ ಹಾಕಿ ಆ ಬಿಸಿನಲ್ಲೇ ಇದು ಫ್ರೈ ಆಗಬೇಕಷ್ಟೇ. ಇದನ್ನು ನಾವು ಫ್ರೈ ಮಾಡೋ ಅಗತ್ಯ ಇಲ್ಲ. ನಾನಿಲ್ಲಿ ಏನಕ್ಕೆ ಈ ರೀತಿ ಹಾಕಿದ್ದೀನಿ ಅಂದರೆ, ಸ್ವಲ್ಪ ಇದು ಬಿಸಿ ಆದರೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾದ್ರೆ ಗಸಗಸೆ ನೀಟಾಗಿ ಪೇಸ್ಟ್ ಆಗುತ್ತೆ ಅನ್ನೋ ಕಾರಣದಿಂದ ಇದನ್ನು ಈ ಫ್ಲೇಮ್ ಆಫ್ ಮಾಡಿ ನಾನಿಲ್ಲಿ ಹಾಕ್ಕೊಂಡಿರೋದು. ಇಷ್ಟೇ ಸಾಕು. ಇದನ್ನು ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ, ಯಾಕಂದರೆ ಫ್ರೈ ಮಾಡಿದ್ರೆ ಇದು ಕಹಿ ಅಂಶ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇವಾಗ 2 ಸಹ ಆಲ್ಮೋಸ್ಟ್ ಡನ್ ಆಗಿದೆ. ಇವಾಗ ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ 1 ಲೋಟ ಆಗೋಷ್ಟು ನೀರನ್ನು ಹಾಕಿ ನಾವು ತೆಗೆದುಕೊಂಡಿರುವಂಥ ಕಲ್ಸಕ್ಕರೆನ ಕರಗೋದಕ್ಕೆ ಬಿಡಬೇಕು. ಇವಾಗ ನಾನಿಲ್ಲಿ ನೀರನ್ನು ಹಾಕಿ ಇವಾಗ ಕಲ್ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಲ್ಸಕ್ಕರೆ ಚೆನ್ನಾಗಿ ಇದರಲ್ಲಿ ಕರಗಬೇಕು ಅಷ್ಟೇ. ಇದನ್ನು ತುಂಬ ಏನು ಪಾಕ ಬರಬೇಕು ಅಂತ ಏನಿಲ್ಲ, ಜಸ್ಟ್ ಇದು ಕರಗಿದ್ರೆ ಸಾಕಾಗುತ್ತೆ. ನಾವಿವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡಿಟ್ಟಿರುವಂಥ ಗಸಗಸೆ, ಅಕ್ಕಿ ಇದನ್ನು ಹಾಕೋಬೇಕು. ಹಾಗೆ ಕೊಬ್ಬರಿನೂ ಸಹ ಸೇರಿಸ್ಕೋಬೇಕು. ಬಾದಾಮಿ ಹಾಗೆಯೇ ಗೋಡಂಬಿ ಇಷ್ಟನ್ನು ಸಹ ನಾವೇನೇನು ತೊಗೊಂಡಿರ್ತೀವಿ ಅಷ್ಟನ್ನು ಸಹ ಹಾಕ್ಕೋಬೋದು. ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ನೀರನ್ನು ಹಾಕಿ ತುಂಬ ಫೈನ್ ಪೇಸ್ಟ್ ಅಂತಾರಲ್ವ, ಆ ರೀತಿ ನಾವು ಅಜ್ಜಿ ಮತ್ತು ನಮ್ಮ ಅಮ್ಮಂದಿರೆಲ್ಲ ಹೇಳ್ತಾಯಿದ್ರು, ಇದು ಕುಂಕುಮದ ರೀತಿ ರುಬ್ಬಿ ಅಂತ ಹೇಳ್ತಾಯಿದ್ರು. ಅಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು. ಆವಾಗಲೇ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತರಿಯಾಗಿ ರುಬ್ಕೋಬಾರ್ದು. ನೋಡಿ, ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಏನು ಕರಗೋದಕ್ಕೆ ಬಿಟ್ಟಿದ್ವಲ್ಲ ಕಲ್ಸಕ್ಕರೆ, ನೋಡಿ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕಲ್ಲರ್ ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ನೀವು ಬೆಲ್ಲ ಬೇಕಿದ್ದರೂ ಹಾಕ್ಕೋಬೋದು. ಆ ಬೆಲ್ಲ ಸೇರಿಸಿದ್ರೆ ಅದೇ ಒಂದು ಡಿಫ್ರೆಂಟ್ ಇದು ಟೇಸ್ಟ್ ಬರುತ್ತೆ. ನೀವು ಕಲ್ಸಕ್ಕರೆ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ. ಇದು ಬೆಂದು ಸ್ವಲ್ಪ ಮೇಲೆ ಬಂದರೆ ನೋಡಿ, ಇವಾಗ ಆಲ್ಮೋಸ್ಟ್ ಆಗಿದೆ. ಇಷ್ಟೇ ಸಾಕು. ಇಷ್ಟು ಬರ್ತಿದ್ದಂಗೆ ಆಫ್ ಮಾಡಿದ್ರೆ ಬಿಸಿಯಾದ ಹಾಗೆ ರುಚಿಕರವಾದಂತಹ ಗಸಗಸೆ ಪಾಯಸ ರೆಡಿ ಆಗಿಬಿಡುತ್ತೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗಂತೂ ಎಷ್ಟೊಂದು ವಿಧವಾದ ಸ್ವೀಟ್ ರೆಸಿಪಿಗಳನ್ನ ನಾವು ಮಾಡ್ತೀವಿ, ತಿಂತೀವಿ. ಆದರೆ ಈ ರೀತಿಯಾದಂಥ ಸಾಂಪ್ರದಾಯಿಕ ಶೈಲಿ ನಮ್ಮ ಹಿಂದಿನವರು ಮಾಡ್ತಿದ್ದಂತಹ ರೆಸಿಪಿಗಳನ್ನ ನಾವು ಮರ್ತೇ ಬಿಟ್ಟಿದ್ದೀವಿ. ಇದನ್ನು ನಾವು ನಮ್ಮ ಮಕ್ಕಳುಗಳು ಮರ್ತ್ಕೋಬಾರ್ದು. ಅದಕ್ಕೋಸ್ಕರ ನಾವು ಇದನ್ನು ಅವಾಗವಾಗ ಮಾಡಿ ಮಕ್ಳಿಗೂ ಸಹ ಕೊಟ್ಟರೆ ಅವ್ರಿಗೂ ಸಹ ನಮ್ಮ ಹಿಂದಿನ ರೆಸಿಪಿಗಳು ಇಷ್ಟ ಆಗುತ್ತೆ, ಅವ್ರಿಗೂ ಖುಷಿ ಪಡ್ತಾರೆ. ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಿದ್ರೆ ಬರಲ್ಲ ಅಂತ ಹೇಳ್ತಿರ್ತಾರಲ್ವ, ಅಂಥವ್ರು 1 ಲೋಟ ಇದನ್ನು ಕುಡಿದು ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ. ಕ್ಯಾಲ್ಶಿಯಮ್ಮು ತುಂಬ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ಶಕ್ತಿ ಬರುತ್ತೆ. ಹಾಗೆಯೇ ಮೆದುಳಿಗೂ ಸಹ, ಅಂದರೆ ತುಂಬ ಸ್ಟ್ರೈನ್ ಆಗಿರುತ್ತಲ್ವ ಅಂಥ ಟೈಮಲ್ಲಿ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ರೆಸಿಪಿ ನೋಡಿದ್ರಿ ಅಲ್ವಾ?
ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.